ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಒಂದು ಪ್ರೀತಿಯಾದಂತಹ ಸ್ವಾಗತ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬಂದಿದೆ. ಅದು ಬಿಗ್ ಬಾಸ್ ಸೀಸನ್ 12ರ ಮನೆಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತಲೇ ಹೇಳ್ಬೋದು. ಹೊಸ ನ್ಯೂಸ್ ಏನಪ್ಪ ಅಂದರೆ ಅದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆ ಹೊಸದಾಗಿ ಮತ್ತೆ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅದು ಎಲ್ಲಿ ನಿರ್ಮಾಣ ಆಗ್ತಾ ಇದೆ, ಮೊದಲು ಎಲ್ಲಿ ಅದು ಆ ಒಂದು ಮನೆ ಇತ್ತು, ಎಲ್ಲದರ ಬಗ್ಗೆ ನೋಡ್ತಾ ಹೋಗೋದಾದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 1 ಮತ್ತು 2ನೇ ಸೀಸನ್ ಪುನಾದಲ್ಲಿ ನಡೆದಿತ್ತು. ಅದಾದ ನಂತರ 3ರಿಂದ ಹಿಡಿದು 9ನೇ ಸೀಸನ್, ಅದರ ಜೊತೆಗೆ ಒಂದು OTT ಸೀಸನ್ ಕೂಡ ಬೆಂಗಳೂರಿನ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಆ ಒಂದು ಒಟ್ಟಾರೆಯಾಗಿ ಒಂದು 7 ಸೀಸನ್ ಅಲ್ಲಿ ಬೆಂಗಳೂರಿನ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ನಡೆದಿತ್ತು. ಅದಾದ ನಂತರ ತಾವರೆಕೆರೆ ಹಾಗೆ ದೊಡ್ಡ ಆಲದ ಮರದ ಇರುವಂಥ ಒಂದು ಹೊರವಲಯದಲ್ಲಿ ಒಂದು ಕೃಷಿ ಭೂಮಿಯಲ್ಲಿ ಒಂದು ಆ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ರು ಅನ್ನುವಂತಹ ಕಾಂಟ್ರವರ್ಸಿ ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ. ಅಲ್ಲಿ ಹೇಗೂ ಹೋಗೋ ಮಾಡ್ಕೊಂಡು 2 ಸೀಸನ್ ಅಲ್ಲೇ ನಡೆಸಿದ್ರು ಅಂತ ಹೇಳ್ಬೋದು. ಅದಾದ ನಂತರ ಈಗ ಮತ್ತೆ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಬೆಂಗಳೂರಿಗೆ ಮತ್ತೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆ ಶಿಫ್ಟ್ ಆಗುತ್ತಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಎಲ್ಲ ಒಂದು ರೀತಿಯಾಗಿ ಕಾಂಟ್ರವರ್ಸಿಗಳನ್ನು ಮುಗಿಸ್ಕೊಂಡು ಹೊಸದಾಗಿ ಮತ್ತೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಹೊಸ ರೀತಿಯ ಸೆಟ್ಟನ್ನು ಹಾಕೋದ್ರ ಮೂಲಕ ಹೊಸ ರೀತಿಯಾಗಿ ಒಂದು ನಮ್ಮ ಕಿಚ್ಚ ಸುದೀಪ್ ಅವರ ಕಂಡೀಷನಲ್ಲಿ ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿತ್ತು, ಒಂದು ಮನೆ ತುಂಬಾ ಕಲರ್ಫುಲ್ ಆಗಿರಬೇಕು, ಅಂದರೆ ಕನ್ನಡತನವನ್ನು ಹೊಂದಿರುವಂಥ ಮನೆ ನಮಗೆ ನಿರ್ಮಾಣ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಕಂಡೀಷನ್ ಕೂಡ ಆಗಿತ್ತು. ಅದರ ಪ್ರಕಾರವೇ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ತಂಡ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಹೊಸದಾಗಿ ವಿಭಿನ್ನ ರೀತಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯನ್ನು ನಿರ್ಮಾಣ ಮಾಡ್ತಾ ಇದೆ. ಇನ್ನೇನು ಕಂಪ್ಲೀಟ್ ಹಂತಕ್ಕೆ ಕೂಡ ಬಂದು ತಲುಪಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಈ ರೀತಿಯಾಗಿ ಒಂದು ರೀತಿಯಾಗಿ ಹೊಸ ಮನೆ ಹೊಸತನ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಒಂದು ರೀತಿಯಾಗಿ ಹೊಸತನದಿಂದ ಮತ್ತೆ ಬಿಗ್ ಬಾಸ್ ಕನ್ನಡ ನಿರೂಪಣೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ ಯಾವ ರೀತಿಯಾಗಿ ಈ ಸೀಸನ್ ಇರಲಿದೆ ಅನ್ನುವಂಥ ಮಾಹಿತಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ ನೋಡೋಣ. ಆದರೆ ಒಂದು ಮಾತ್ರ ಸತ್ಯ ಅಂತಲೇ ಹೇಳ್ಬೋದು, ಈ ಸೀಸನ್ ಮಾತ್ರ ತುಂಬಾ ಅಂದರೆ ತುಂಬಾ ಸ್ಪೆಷಲ್ ಆಗಿ ಇರಲಿದೆ. ಯಾಕೆಂದರೆ ಎಲ್ಲ ರೀತಿಯಾಗಿ ಬಿಗ್ ಬಾಸ್ ತಂಡಕ್ಕೂ ಕೂಡ ಒಂದು ರೀತಿಯಾಗಿ ಪಾಠ ಕಲಿತಂತಾಗಿದೆ. ಅದರ ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಒಂದು ರೀತಿಯಾಗಿ ಕಮಾಂಡಿಂಗ್ ಆರ್ಡರನ್ನು ಮಾಡೋದ್ರ ಮೂಲಕ ಈ ಸಲವನ್ನು ಒಂದು ಹಿಟ್ ಮಾಡೋದರಲ್ಲಿ ಎಲ್ಲ ರೀತಿಯಾಗಿ ಅವರ ಪ್ರಯತ್ನವೂ ಕೂಡ ತುಂಬಾ ಜಾಸ್ತಿ ಇರುತ್ತದೆ ಅಂತಲೇ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು